ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ಸರ್ವರಿಗೂ ಸುಸ್ವಾಗತವನ್ನ ಬಯಸುತ್ತಿದ್ದೇನೆ. ಈ ಪದಗಳ ಅರ್ಥವನ್ನ ತಿಳಿಯಿರಿ. ವೆನೆವರ್, ವೈ, ಬಿಫೋರ್ಸ್, ಸಿನ್ಸ್, ಆಸ್, ಆಫ್ಟರ್, ಅಂಟಿಲ್. ಇಲ್ಲಿ ನಾವು ಹೇಳಿದಂತ ಎಲ್ಲಾ ವರ್ಡ್ಸ್ಗಳು ಈಗ ನಮ್ಗೆ ಸೆಂಟೆನ್ಸ್ ನಲ್ಲಿ ಬರ್ತವೆ. ಈಗ ಈ ವರ್ಡ್ಸ್ಗಳು ಈಗ ಈ ಸೆಂಟೆನ್ಸ್ ನಾನು ಇಲ್ಲಿ ಆಲ್ರೆಡಿ ಬರ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಸೆಂಟೆನ್ಸಸ್ ಆರ್ ಇಂಟ್ರೊಡ್ಯೂಸ್ಡ್ ಬೈ ಸಬಾರ್ಡಿನೇಟ್ ಕಂಜಕ್ಷನ್ಸ್ ಅಂತ. ಇವೆಲ್ಲ ನಾವು ಕಂಜಕ್ಷನ್ಸ್ ಗಳಾಗಿ ನಾವು ವಾಕ್ಯದಲ್ಲಿ ತರಬಹುದು. ಅದನ್ನ ನೀವು ಹೇಗೆ ವಾಕ್ಯ ರಚನೆ ಮಾಡಬಹುದು, ಇನ್ನೂ ಹೆಚ್ಚು ಹೆಚ್ಚು ವಾಕ್ಯಗಳನ್ನ ರಚನೆ ಮಾಡಬಹುದು. ಈ ಅರ್ಥವನ್ನ ಇಟ್ಕೊಂಡು ನಾವು ಇಲ್ಲಿ ಮಾಡುವಾಗ ನಮಗೆ ಬೇಕಾಗಿರೋದು ನಾವು ಮೊದಲು ಪಾಠಗಳಲ್ಲಿ ತಿಳಿಸ್ಕೊಂಡ್ ಬಂದಿರ್ತೀವಿ. ಅಂದ್ರೆ ಟೆನ್ಸಸ್ ಅಲ್ಲಿ ಹೇಳಿರ್ತೀವಿ ನಾವು ಟೆನ್ಸಸ್ ಹೇಗ್ ಬರುತ್ತೆ. ಹಾಗೆ ಕಂಜಕ್ಷನ್ ಅಂದ್ರೆ ಏನು ಅಂತ ಸ್ವಲ್ಪ ನಾನು ಆವಾಗ್ಲೇ ನಿಮ್ಗೆ ಮಂದಟ್ ಮಾಡಿದ್ದೀನಿ. ಕಂಜಕ್ಷನ್ ಶಬ್ದಗಳನ್ನ ಮತ್ತೆ ವಾಕ್ಯ ಮತ್ತೆ ಮತ್ತೊಂದು ವಾಕ್ಯವನ್ನ ಹೀಗೆ ಒಟ್ಟುಗೂಡಿಸುವ ಕೆಲಸವನ್ನ ಮಾಡ್ತಾ ಇರ್ತದೆ ಕಂಜಕ್ಷನ್ ಅಂತೇಳಿ. ಅದರಲ್ಲಿ ನಾವು ತಗೊಂಡಾಗ ಕಂಜಕ್ಷನ್ ಬಟ್, ಆರ್, ಅಂಡ್ ಅಂತ ಈ ರೀತಿ 3 ಶಬ್ದಗಳನ್ನ ನಾವು ಪರಿಚಯಿಸ್ತಾ ಇದ್ದೆ. ಅದರಲ್ಲಿ ಇನ್ನೂ ಅನೇಕ ಶಬ್ದಗಳನ್ನ ಪರಿಚಯಿಸಿದ್ದೀನಿ. ಈಗ ವಾಕ್ಯಗಳಲ್ಲಿ ನಾನು ನಿಮ್ಗೆ ಪರಿಚಯವನ್ನ ಹೇಳ್ತಾ ಹೋಗ್ತಿದ್ದೀನಿ. ಇಲ್ಲಿ ನಿಮ್ಗೆ ಗೊತ್ತಿದೆ ಹ್ಯಾವ್ ಅಂತ ಹೇಳಿದ್ರೆ ಯಾವ ಕಾಲದಲ್ಲಿ ಇದೆ ಅಂತ ಇವಾಗ ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ನಾಟ್ ಬಂದ್ಮೇಲೆ ಅದನ್ನ ನೆಗೆಟಿವ್ ಮಾಡ್ಕೋಬೇಕಷ್ಟೇ. ವಿ ಹ್ಯಾವ್ ನಾಟ್ ಬೀನ್ ವೆಲ್ ಸಿನ್ಸ್ ಐ ರಿಟರ್ನ್ ಫ್ರಮ್ ಮದ್ರಾಸ್. ಯಾವ ಊರ್ ಬೇಕಾದ್ರೂ ಹಾಕೊಳ್ಳಿ ನೀವು. ಫ್ರಮ್ ಮದ್ರಾಸ್, ಫ್ರಮ್ ಬಾಂಬೆ, ಫ್ರಮ್ ಕಲ್ಕಟ್ಟ, ಫ್ರಮ್ ದೆಹಲಿ, ಹೀಗೆಲ್ಲ ಹಾಕೋಬಹುದು ನೀವು. ಇಲ್ಲಿ ಏನ್ ಅರ್ಥ ಆಯ್ತು ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಇಲ್ಲ ಕನ್ನಡದಲ್ಲಿ ಒಂದ್ಸರಿ ಹೇಳ್ತೀನಿ ನೋಡಿ. ಇವಾಗ ವಿ ಹ್ಯಾವ್ ನಾಟ್ ಬಿನ್ ವೆಲ್ ಸಿನ್ಸ್ ಐ ರಿಟರ್ನ್ ಫ್ರಮ್ ಮದ್ರಾಸ್. ಈಗ ನಾನು ಟೂರ್ ಹೋಗಿರ್ತೀನಿ, ಮದ್ರಾಸ್ ಅಲ್ಲಿ ಇದ್ದೆ ಅಂತ ನಮಗೆ ಅರ್ಥ ಆಗ್ತಾ ಇದ್ದೀನಿ. ಇದ್ಮೇಲೆ ಅಲ್ಲಿಂದ ನಾನು ರಿಟರ್ನ್ ಆದ್ಮೇಲೆ ಈ ಪ್ಲೇಸ್ಗೆ ಬಂದ್ಮೇಲೆ ಅಷ್ಟು ನಾನು ಆರೋಗ್ಯಕರವಾಗಿಲ್ಲ, ನಾನು ಸ್ವಾಸ್ಥ್ಯವಾಗಿಲ್ಲ ಎಂಬ ಅರ್ಥವನ್ನ ಈ ವಾಕ್ಯದಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಈಗ ನಾವು ಬಿಡಿಸಿ ಹೇಳ್ಬೇಕಾದೇನಿಲ್ಲ ಈಗ ಯಾವ ಕಾಲದಲ್ಲಿ ಇದೆ ಅಂತ. ಇಲ್ಲಿ ನಕಾರಾತ್ಮಕ ಆಗಿದ್ರು ಬೀನ್ ಅಂದ್ರೆ ನಿಮ್ಗೆ ಇಲ್ಲಿ ಪಾರ್ಟಿಸಿಪಲ್ ಅಲ್ಲಿ ನಾನು ಹೇಳಿದ್ದೆ. ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಬೀನ್ ಶಬ್ದವನ್ನು ನಾವು ಬಳಸಿರ್ತೀವಿ ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ನಾನು ಹೇಳಿದ್ದೀನಿ ಅವಾಗ್ಲೇ ಒಂದು ಟೆನ್ಸಸ್ ಅಲ್ಲಿ ಹೇಳ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಬಿಫೋರ್ ಯು ಗೋ ಬ್ರಿಂಗ್ ಮೀ ಸಮ್ ವಾಟರ್, ಸಮ್ ಫುಡ್. ಹೀಗೆ ನಾವು ಅನೇಕ ಶಬ್ದಗಳನ್ನ ನಾವು ಏನ್ ಬೇಕಾಗಿತ್ತು ಅದನ್ನ ಸೇರಿಸ್ತಾ ಹೋದ್ರೆ ಇದು ಅರ್ಥ ಆಯ್ತು ನಿಮ್ಗೆ. ಅಲ್ಲಿ ಬಿಫೋರ್ ಅಂದ್ರೆ ಇಲ್ಲಿ ಇದೇನಾಗ್ತಾ ಇದೆ ಅಂದ್ರೆ ನಿಮ್ಗೆ ಇಲ್ಲಿ ಕಂಜಕ್ಷನ್ಸ್ ಕಾಲವನ್ನ ಅಷ್ಟೇ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಕಾಲಗಳಿಗಾಗಿ ಮಾತ್ರ ನಾನು ತಗೊಂಡಿದ್ದೀನಿ. ಆ ಕಾಲವನ್ನ ಅಷ್ಟೇ ತಿಳಿಸ್ತಾ ಇದೆ. ಇಲ್ಲಿ ತರುವಕ್ಕಿಂತ ಮುಂಚೆ ನೀನು ನನಗೆ ಇಲ್ಲೇನಾಗಿದೆ, ಹೋಗೋಕ್ಕಿಂತ ಮುಂಚೆ ನೀನು ನನಗೆ ಸ್ವಲ್ಪ ನೀರನ್ನ ತಂದು ಕೊಡು ಅಂತ ಹೇಳಿ ಅರ್ಥ ಆಗ್ತಾ ಇದೆ. ಇಲ್ಲಿ ಬಿಫೋರ್ ಯು ಗೋ ಬ್ರಿಂಗ್ ಮೀ ಸಮ್ ವಾಟರ್. ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅರ್ಥ ಆಗ್ತಾ ಇದೆ ಕ್ವಶನ್ಸ್ ಎಲ್ಲ. ಈ ಸೆಂಟೆನ್ಸ್ ಅದನ್ನ ಕ್ವಶನ್ಸ್ ಆಗು ಕೂಡ ನಾವು ಮಾರ್ಪಾಡು ಮಾಡ್ಬೋದು. ಇವಾಗ ಕ್ವಶನ್ಸ್ ವಿಚಾರ ನನಗೆ ಬೇಡ ಈಗ ಸದ್ಯಕ್ಕೆ. ಇಲ್ಲಿ ಬಿಫೋರ್ ಯು ಗೋ ಇಲ್ಲಿ ಅರ್ಥ ಆಗ್ತದೆ ನಿಮ್ಗೆ. ಒಂದು ಫ್ರೇಜ್ ಮಾಡ್ಕೊಳ್ಳಿ ನೀವಲ್ಲಿ. ಹೋಗಕ್ಕಿಂತ ಮುಂಚೆ ನೀನು ನನಗೆ ಸ್ವಲ್ಪ ನೀರನ್ನ ತಂದು ಕೊಡು ಅನ್ನೋ ಅರ್ಥದಲ್ಲಿ ಇದೆ. ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ, ಬ್ರಿಂಗ್ ಅನ್ನೋದು. ಮೂರನೇ ವಾಕ್ಯ, ದೇವರ್ ಕಮೆಂಡೆಡ್. ಕಮೆಂಡ್ ಬಗ್ಗೆ ನಾನು ನೆನ್ನೆ ಪಾಠ ಮಾಡಿದ್ದೆ, ರಿಕ್ವೆಸ್ಟ್ ಬಗ್ಗೆ ಪಾಠ ಮಾಡಿದ್ದೆ, ಆರ್ಡರ್ ಅಲ್ಲಿ ಪಾಠ ಮಾಡಿದ್ದೆ, ವಾಕ್ಯ ಹೇಗ್ ಮಾಡ್ತೀವಿ ಅಂತೇಳಿ. ಕಮೆಂಡೆಡ್ ಅಂದ್ರೆ ಆಜ್ಞೆ ಮಾಡ್ತಕ್ಕಂಥದ್ದು. ಇಲ್ಲಿ ದೇರ್ ವರ್ ಕಮೆಂಡೆಡ್. ಇಲ್ಲಿ ನಮ್ಗೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ ಬರುತ್ತೆ. ಆಕ್ಟಿವ್ ವಾಯ್ಸ್ ಅಲ್ಲಿ ನಾವು ಮಾತನಾಡ್ತಾ ಇದೀವಿ ಅನ್ನೋದು ಈಗ ನಾನು ಆಕ್ಟಿವ್ ಪರ್ಸನ್ ನಿಮ್ಗೆ ತಗೋತಾ ಇದ್ದೆ. ನಾನು ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದೀವಿ. ದೇವರ್ ಕಮೆಂಡೆಡ್. ಇವಾಗ ಯಾರಿದ್ದಾರೆ ಅವರು ಅಂದ್ರೆ ಇಲ್ಲಿ ಪ್ಲೂರಲ್ ಇದೆ.
ಟು ವೈಟ್ ಏನ್ ಮಾಡ್ಲಿಕ್ಕೆ ಅವರು ನಮ್ಮ ಕಮಿಟೆಡ್ ಆಗಿದ್ದಾರೆ ಅಂದ್ರೆ ಅವರು ಆಜ್ಞೆಗೆ ಒಳಪಟ್ಟಿದ್ದಾರೆ ಅಂದ್ರೆ ಟಿಲ್ ಸಿಗ್ನಲ್ಡ್ ವಾಸ್ ಗಿವನ್. ಈಗ ನಾವು ಹೋಗ್ತಾ ಇರ್ಬೇಕಾದ್ರೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಸಿಗ್ನಲ್ಸ್ ಇದ್ದೇ ಇರ್ತದೆ. ಸಿಗ್ನಲ್ಸ್ ಕೊಡಲ್ಪಡುವ ತನಕ ನೀವು ಕಾಯಲು ನಿಮ್ಗೆ ಆಜ್ಞಾಪನೆ ಇದೆ ಎಂಬ ಅರ್ಥವನ್ನ ಇಲ್ಲಿ ಅರ್ಥ ಆಗ್ತದೆ. ಜಸ್ಟ್ ಆಸ್ ಈ ಎಂಟರ್ಡ್ ರೂಮ್ ದ ಕ್ಲಾಕ್ ಸ್ಟ್ರಕ್. ಜಸ್ಟ್ ಹ್ಯಾಸ್ ಹಿ ಎಂಟರ್ಡ್, ಇಲ್ಲಿ ಜಸ್ಟ್ ಆಸ್ ಐ ಎಂಟರ್ಡ್ ದ ಹೌಸ್, ಎಂಟರ್ಡ್ ದ ರೂಮ್ ಏನಾದ್ರೂ ಹೇಳ್ಬೋದು ನೀವು. ಹೇಳಿದಾಗ ಕೂಡಲೇ ಎಂಬ ಅರ್ಥವನ್ನ ಕೊಡ್ತಾ ಇದೆ. ಇವಾಗ ಜಸ್ಟ್ ಹ್ಯಾಸ್ ಅನ್ನೋದು ಜಸ್ಟ್ ಹ್ಯಾಸ್ ಹಿ ರಿಟರ್ನ್ ದ ರೂಮ್ ದ ಕ್ಲಾಕ್ ಸ್ಟ್ರಕ್. ರೂಮ್ ಒಳಗಡೆ ನಾನು ಪ್ರವೇಶಿಸುತ್ತಿದ್ದಂತೆ ಕ್ಲಾಕು ನಿಂತೋಗಿತ್ತು ಅನ್ನೋ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ ಈ ವಾಕ್ಯ. ಈಗ 5ನೇ ವಾಕ್ಯಕ್ಕೆ ನಾನು ಬಂದಿದ್ದೀನಿ. ವೆನ್ ಯು ಹ್ಯಾವ್, ಇಲ್ಲಿ ಯಾವ ಕಾಲ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಎಂಟರ್ಡ್ ಅನ್ನೋದನ್ನ ಮೊದಲು ಹೇಳಿದ 4ನೇ ವಾಕ್ಯದಲ್ಲಿ ಅದು ಭೂತಕಾಲವನ್ನು ತೋರಿಸ್ತಾ ಇದೆ ಅಲ್ವಾ. ಅಂದ್ರೆ ಅಲ್ಲಿಗೆ ಕೆಲಸ ನಾವು ಮುಗಿಸಿದೀವಿ ಅನ್ನೋ ಅರ್ಥ ಆಯ್ತು. ನಾನು ಒಳಗಡೆ ಹೋದ ಕೂಡಲೇ ಅನ್ನೋ ಅರ್ಥವನ್ನು ಕೊಡ್ತದೆ. ಇಲ್ಲಿ ಪ್ಲೇಸ್ ಇದೆ ರೂಮ್ ಅಂತೇಳಿ. ರೂಮ್ ಒಳಗಡೆ ನಾನು ಹೋದ ಕೂಡಲೇ ಗಡಿಯಾರ ನಿಂತಿತ್ತು ಎಂಬ ಅರ್ಥವನ್ನ ನಮ್ಗೆ ಅದು ಟೈಮ್ ತೋರಿಸ್ತಾ ಇಲ್ಲ ಎಂಬ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ. ವೆನ್ ಯು ಹ್ಯಾವ್ ಫಿನಿಶ್ಡ್ ಯುವರ್ ವರ್ಕ್ ಯು ಮೇ ಗೋ. ಇಲ್ಲಿ ಫಿನಿಶ್ಡ್ ಅಂದ್ರೆ ಇಲ್ಲಿ ನಮ್ಮ ಕೆಲಸ ಮುಗಿದ ಮೇಲೆ, ಅಂದ್ರೆ ನಿಮ್ ಕೆಲಸ ನೀನ್ ಮುಗಿದ ಮೇಲೆ ನೀನು ಹೋಗ್ಬಹುದು ಎಂಬ ಅರ್ಥವನ್ನ ಕೊಡ್ತಾ ಇದೆ. ಮೆಹೆ ಅನ್ನೋದು ಏನು ಅನುಮತಿಯನ್ನ ಸೂಚಿಸ್ತಾ ಇದೆ. ಇಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ ಎಂಬ ಅರ್ಥವನ್ನ, ಹೋಗ್ಬಹುದು ಎಂಬ ಅರ್ಥವನ್ನ ಕೊಡ್ತಾ ಇದೆ. ಯಾವಾಗ ಇಲ್ಲಿ ವೆನ್ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಅದು ಕಾಲವನ್ನ ಹೇಳ್ತಾ ಇದೆ. ವೆನ್ ಯು ಹ್ಯಾವ್ ಫಿನಿಶ್ಡ್, ನೀನು ಮುಗಿಸಿದ ಮೇಲೆ, ಇಲ್ಲ ಮುಗಿಸುವ ಮುನ್ನ, ಮುಗಿಸಿದ ಮೇಲೆ ಎಂಬ ಅರ್ಥವನ್ನ ಕೊಡ್ತಾ ಇದೆ. ಈಗ ಫಿನಿಶ್ಡ್ ಅಂದಾಗ ಇದು ಭೂತಕಾಲದಲ್ಲಿ ಇದೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಇದರ ಅರ್ಥ ನಿಮ್ಗೆ ಆಗ್ತಾ ಇದೆ. ಮುಗಿಸಿದ ಮೇಲೆ ನಿಮ್ಮ ಕೆಲಸವನ್ನ ನೀವು ಹೋಗ್ಬಹುದು ಎಂಬ ಅರ್ಥದಲ್ಲಿ ಈ ವಾಕ್ಯ ಇಲ್ಲಿ ನಮಗೆ ಅರ್ಥ ಆಗ್ತಾ ಇದೆ. 6ನೇದು ಡೋಂಟ್ ಟಾಕ್. ಇಲ್ಲಿ ವೈಲ್ ಎಂಬ ಒಂದು ಕಂಜೆಕ್ಷನ್ ನಾನು ತಗೊಂಡಿದ್ದೀನಿ. ಡೋಂಟ್ ಟಾಕ್ ವೈಲ್ ಸಿ ಈಸ್ ಸಿಂಗಿಂಗ್. ಅವಳು ಹಾಡುವಾಗ ಆ ವೇಳೆಯನ್ನು ಹೇಳ್ತಾ ಇದೆ. ಅವಳು ಆ ಕೆಲಸವನ್ನ ಮಾಡುತ್ತಿರುವಾಗ ಏನಾದ್ರೂ ಮಾಡ್ತಾ ಇರ್ಬೋದು. ಈಗ ಸಿ ಇಸ್ ಸಿಂಗಿಂಗ್, ಸಿ ಇಸ್ ರೀಡಿಂಗ್, ಸಿ ಇಸ್ ಈಟಿಂಗ್, ಸಿ ಇಸ್ ಡ್ರಿಂಕಿಂಗ್ ಏನೋ ಹೇಳ್ಬೋದಲ್ವಾ. ನೀವು ವಾಯಲ್ ಸಿ ಈಸ್ ಡ್ರಿಂಕಿಂಗ್, ವಾಯಲ್ ಸಿ ಈಸ್ ಸಿಂಗಿಂಗ್ ಈ ರೀತಿ ಹಾಕೊಂಡಾಗ ಆ ಕೆಲಸವನ್ನ ಮಾಡುವ ಅವಧಿಯಲ್ಲಿ, ಆ ಸಮಯದಲ್ಲಿ ಏನ್ ಮಾಡಬಾರ್ದು ನೀವು? ಡೋಂಟ್ ಟಾಕ್, ಡೋಂಟ್ ಡಿಸ್ಟರ್ಬ್ ಅಂತ ಹೇಳ್ಕೋಬಹುದು. ಡೋಂಟ್ ಡಿಸ್ಟರ್ಬ್ ವೈಲ್ ಐ ಆಮ್ ಸಿಂಗಿಂಗ್. ಈ ರೀತಿ ವಾಕ್ಯಗಳನ್ನ ನಾವು ಮಾಡ್ತಾ ಹೋಗ್ಬೋದು. ಇಲ್ಲಿ ವಾಕ್ಯ ಅದು ಬರ್ದಿಲ್ಲ, ನಾನು ಹೇಳ್ತಾ ಇದ್ದೀನಿ. ತುಂಬಾ ಮಾಡ್ತಾ ಹೋಗ್ಬೋದು. ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಪಾಠ ಕಲೀಲಿಕ್ಕೆ, ಮಾತನಾಡೋದಕ್ಕೆ. ಮತ್ತೆ ನಿಮ್ಮ ಪೇರೆಂಟ್ಸ್, ತಂದೆ ತಾಯಿ ಇರ್ಬೋದು, ತಮ್ಮ ಮಕ್ಕಳ ಜೊತೆ ಮಾತನಾಡ್ತಾ ಇರ್ತೀರಿ, ಅವ್ರನ್ನ ಕೇಳ್ಬೋದು. ಈಗ ಸಾಧಾರಣ ಹೆಚ್ಚಾಗಿ ಇವಾಗ ಒಳ್ಳೊಳ್ಳೆ ಸ್ಕೂಲಲ್ಲಿ ಸೇರಿಸ್ಬಿಟ್ಟಿರ್ತಾರೆ. ಒಳ್ಳೆ ಸ್ಕೂಲ್ ಅಂದ್ರೆ ಹೆಚ್ಚು ವರ್ಕ್ ಅವ್ರಿಗೆ ಕೊಡ್ತಾ ಇರ್ತಾರೆ, ಪಾಠವನ್ನು ಹೇಳ್ತಾ ಇರ್ತಾರೆ. ಅದು ನಿಮ್ಮ ಮೇಲೆ ಬಿಟ್ಟಿರ್ತದೆ. ನೀವು ಮನೇಲಿ ಅಷ್ಟು ವರ್ಕ್ ಮಾಡಿಸ್ಲೇಬೇಕು ಮಕ್ಕಳಿಗೆ. ಅನಂತರ ಅಷ್ಟು ಸಾಧ್ಯವಾದಷ್ಟು ವಯಸ್ಸಾದ್ಮೇಲೆ ಅವರು ಈಗ 4th ಗೋ 5th ಗೋ ಬಂದ್ಮೇಲೆ ಅವರೇ ಮಾಡ್ಕೋತಾರೆ. ಅಲ್ಲಿವರೆಗೂ ನಿಮ್ಗೆ ಕೆಲಸ ಇದ್ದಿದ್ದೆ. ಅವ್ರಿಗೆ ಎಷ್ಟು ಕೆಲಸ ಇರ್ತದೆ ಅಷ್ಟೇ ಕೆಲಸ ನಿಮ್ಗೆ ಇರ್ತದೆ. ತಾಯಂದಿರು ಇಲ್ಲ ತಂದೆ ಅಣ್ಣ ಯಾರಾದ್ರೂ ಇರ್ಬೋದು, ಓದಿ ಮುಗಿದೋಗ್ಬಿಟ್ಟಿರುತ್ತದೆ. ಅವರು ಏನಾದ್ರೂ ಮಿಸ್ ಆಗಿ ಗೊತ್ತಾಗಿಲ್ಲ ಅಂದಾಗ ಈ ತರ ವಾಕ್ಯಗಳನ್ನ ನೀವು ಮಾಡ್ತಾ ಹೋಗ್ಬೋದು. ಮಾತಾಡೋದ್ನು ಕೂಡ ಕಲಿಸ್ಬೋದು, ಇಲ್ಲ ಕಲಿಬಹುದು, ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ಬೋದಲ್ವಾ. ಈಗ 7ನೇದು ಯು ಕ್ಯಾನ್ ಬಾರೋ ಮೈ ಬೈಸಿಕಲ್ ವೆನ್ ಎವರ್ ವಾಂಟ್. ಇಲ್ಲಿ ವೆನ್ ಎವರ್ ಅನ್ನೋದು ಇಲ್ಲಿ ಕಂಜೆಕ್ಷನ್ ಆಗಿ ನಾನು ತಗೊಂಡಿದ್ದೀನಿ. ಸಬಾರ್ಡಿನೇಟ್ ಕಂಜೆಕ್ಷನ್ ಅಂತ ಏನಕ್ಕೆ ಕೇಳ್ತೀವಿ ಅಂದ್ರೆ, ಒಂದು ವಾಕ್ಯದಲ್ಲಿ 2 ಕ್ರಿಯೆ ನಡೀತಾ ಇದೆ. ಇಲ್ಲಿ ಒಂದು ಕ್ರಿಯೆ ನಡೀತಾ ಇದೆ ಅಂದ್ರೆ ಅಲ್ಲಿ ಒಂದು ವಾಕ್ಯ ಆಗ್ತಾ ಇದೆ ಅಂತ, ಮತ್ತೆ ಇನ್ನೊಂದು ಕ್ರಿಯೆ ನಡೀತಾ ಇದೆ ಅಂದ್ರೆ ಅಲ್ಲಿ ಒಂದು ವಾಕ್ಯ ಆಗಿದೆ. ಇಲ್ಲಿ ನಾವು ಕಂಜೆಕ್ಷನ್ ಅನ್ನು ತಗೊಂಡಿದ್ದೇನೆ, ಅದರಿಂದ ನಿಮ್ಗೆ ಅರ್ಥ ಆಗ್ತದೆ. ಇಲ್ಲಿ ವಾಕ್ಯಗಳನ್ನ ನೋಡಿ. ಈ ಕ್ಯಾನ್ ಅನ್ನೋದು ಇದು ಮಾಡಲ್ ವರ್ಬ್ಸ್ ಆಗಿ ನಾವು ತಗೊಂಡಿದ್ವಿ. ಮಾಡಲ್ ವರ್ಬ್ಸ್ಗೆ ಇಲ್ಲಿ ಒಂದು ಮೇನ್ ವರ್ಬ್ ಆಗಿ ಆರ್ಡಿನರಿ ವರ್ಬ್ ಅಂತ ಕೂಡ ಹೇಳ್ತೀವಿ. ಬಾರೋ ಅನ್ನೋದು ಏನು ಅಂದ್ರೆ ಎರವಲಾಗಿ ಪಡೆಯೋದು, ಅಂದ್ರೆ ಸಾಲವಾಗಿ ಪಡೆಯತಕ್ಕಂಥದ್ದು. ಏನನ್ನ ಅಲ್ಲಿ
ಅಬ್ಜೆಕ್ಟ್ ನೋಡ್ಬೇಕು ನಾವು. ಅಬ್ಜೆಕ್ಟ್ ಏನಿರ್ಬೋದು ಹಾಗಾದ್ರೆ? ನಾನ್ ಹೇಳ್ತಾ ಇದ್ದೀನಿ ಅವನ್ಗೆ, ಯು ಕ್ಯಾನ್ ಬಾರೋ ಮೈ ಬೈಸಿಕಲ್, ಯು ಕ್ಯಾನ್ ಬಾರೋ ಮೈ ಸ್ಕೂಟರ್, ಯು ಕ್ಯಾನ್ ಬಾರೋ ಮೈ ಕಾರ್, ಹೀಗೆಲ್ಲ ಹೇಳ್ಬೋದು ನಾವು. ಹಾಗೆ ಯು ಕ್ಯಾನ್ ಬಾರೋ ಮೈ ಬೈಸಿಕಲ್ ವೆನ್ ಎವರ್ ವಾಂಟ್. ಈಗ ನಿಮ್ಗೆ ಅಗತ್ಯ ಇದ್ದಾಗ, ನಿನ್ಗೆ ಬಯಸಿದಾಗ ನೀನು ಸಾಲವಾಗಿ ಪಡೆದು ಮತ್ತೆ ಹಿಂತಿರುಗಿಸಬಹುದು ಎಂಬ ಅರ್ಥದಲ್ಲಿ ಈ ವಾಕ್ಯ ಇದೆ. ಈಗ ನಾನಿಲ್ಲಿ ವಾಕ್ಯಗಳ ಜೊತೆಯಲ್ಲಿ ಅಲ್ಲಿ ಕಾಲನೂ ಇರುತ್ತೆ, ಮತ್ತೆ ಇನ್ನು ಇತರೆ. ಈಗ ನಾವು ಮೇನ್ ಆಗಿ ಮಾತಾಡ್ತಾ ಇರೋದು ಯಾವುದು? ಸೆಂಟೆನ್ಸ್ ಮಾಡೋದು ಗೊತ್ತಿದ್ಮೇಲೆ ನಾವು ಎರಡು ಸೆಂಟೆನ್ಸ್ ಸೇರಿಸುವಾಗ ಒಂದು ಕಂಜೆಕ್ಷನ್ ಆಗಿ ಹೇಗ್ ತಗೋತಾ ಇದೀವಿ, ಯಾವ್ಯಾವ ವರ್ಡ್ಸು ಕಾಲದ ಸಮಯ ಬಗ್ಗೆ ಇಲ್ಲಿ ನಿಮ್ಗೆ ವಾಕ್ಯದಲ್ಲಿ ತಿಳಿಸ್ತಾ ಇದೆ. ನಾವು ಕನ್ನಡದಲ್ಲಿ ಹೇಗೆ ಅರ್ಥ ಮಾಡ್ಕೋಬಹುದು, ಮತ್ತೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ಮೇಲೆ ಬೇರೆಯವ್ರಿಗೆ ಯಾವ ರೀತಿ ನಾವು ಹೇಳ್ಬೋದು, ಮಾತಾಡಬಹುದು. ಇಂಗ್ಲಿಷ್ನ ಮತ್ತೆ ಅದು ಫ್ಲೂಯೆನ್ಸಿ ಹೇಗಿರುತ್ತೆ ಇಂಗ್ಲಿಷ್ ಅಲ್ಲಿ ಅನ್ನೋದನ್ನ ನಾವ್ ಇನ್ನೂ ಫಾಸ್ಟ್ ಆಗಿ ಮಾತಾಡ್ಬೋದು. ಫಾಸ್ಟ್ ಆಗಿ ಮಾತಾಡ್ತಾ ಇದ್ರೆ ನಮ್ಮ ಸ್ಟೈಲ್ ಆಗ್ಬಿಡುತ್ತೆ. ಅವಾಗ ನಿಮ್ಗೆ ಅರ್ಥ ಆಗ್ಬೇಕಲ್ವಾ? ನಾವು ಅಷ್ಟು ಫಾಸ್ಟ್ ಆಗಿ ಮಾತಾಡೋದನ್ನ ಈಗ ಆ ಮಾಡ್ತಾ ಇಲ್ಲ, ಆ ರೂಢಿನ ಮಾಡ್ತಾ ಇಲ್ಲ. ಫಾಸ್ಟ್ ಆಗಿ ಮಾತಾಡಿದಾಗ ನಿಮ್ಗೆ ಅರ್ಥ ಆಗಲ್ಲ. ಏನಾಗ ನಾವು ಬೇಗ ಓದ್ಬಿಡ್ತೀವಿ, ಆಗ ನಿಮ್ಗೆ ಅರ್ಥ ಆಗಲ್ಲ. ಇವಾಗ ನಾನು ಬಿಡಿಸಿ ಹೇಳಿದ್ದೀನಿ, ಈಗ ಅರ್ಥ ಆಗಿರ್ತದೆ. ಇದನ್ನ ಅಭ್ಯಾಸ ಮಾಡಿ ಮಾಡಿ ನೀವು ಸ್ಪೀಡ್ ಮಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ಪಾಠವನ್ನ ಮುಗಿಸ್ತಾ ಇದ್ದೇನೆ. ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಎಂಕರೇಜ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಹೇಳ್ತಾ ಇವತ್ತಿನ ಪಾಠ ಮುಗೀತು. ನಾಳಿನ ಪಾಠ ಮುಂದೆ ನೋಡೋಣ, ಏನು ಯಾವ ಸಬ್ಜೆಕ್ಟ್ ಬರುತ್ತೆ ಅಂತ ಹೇಳಿ ನೀವು ಕಾಯ್ತಾ ಇರಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೆ ಮನವಿಯನ್ನು ಮಾಡ್ತಾ ಇದ್ದೀನಿ.